ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡಿಂಗ್ ಸ್ಟೋರೀಸ್ ಇನ್ ಕನ್ನಡ. ಬೆಳಿಗ್ಗೆ ಎದ್ದೇಳಿ ಮುಂಜಾನೆ ನಿದ್ದೆ ಓಡಿಸಲು ಇಲ್ಲಿವೆ ಸುಲಭ ಟಿಪ್ಸ್. ಬೆಳಿಗ್ಗೆ ಬೇಗನೆ ಎದ್ದೇಳಲು ಬಯಸುವ ಅನೇಕ ಜನರನ್ನು ನಮ್ಮ ಸುತ್ತಲೂ ಕಾಣಬಹುದು. ಆದರೆ ಲಕ್ಷಾಂತರ ಬಾರಿ ಪ್ರಯತ್ನಿಸಿದರೂ ಅವರು ಯಶಸ್ವಿಯಾಗುವುದಿಲ್ಲ. ಮುಂಜಾನೆ ಬೇಗ ಏಳುವುದು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಮಾತ್ರವಲ್ಲ, ಮಾನಸಿಕ ಶಕ್ತಿಯನ್ನು ನೀಡುತ್ತದೆ. ಹಾಗಿದ್ರೆ ಏಳುವುದು ಹೇಗೆ? ಇಲ್ಲಿವೆ ಟಿಪ್ಸ್. ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಯುವಕ ಯುವತಿಯರಲ್ಲಿ ಮುಂಜಾನೆ ಬೇಗ ಏಳುವ ಅಭ್ಯಾಸ ಕಡಿಮೆಯಾಗುತ್ತಿದೆ. ಆದರೆ ನೀವು ಬೆಳಿಗ್ಗೆ ಬೇಗ ಏಳುವ ಅಭ್ಯಾಸವನ್ನು ಹೊಂದಲು ಬಯಸಿದ್ದರೆ ನಾವು ನಿಮಗೆ ಕೆಲವು ಪರಿಹಾರಗಳನ್ನು ಹೇಳಲಿದ್ದೇವೆ. ಅದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಮಲಗುವ ಸಮಯವನ್ನು ಹೊಂದಿಸಿ. ಮೊದಲನೆಯದು, ಮುಂಜಾನೆ ಬೇಗ ಏಳಲು ರಾತ್ರಿ ಸಮಯಕ್ಕೆ ಸರಿಯಾಗಿ ಮಲಗುವ ಶಿಸ್ತು ಅಗತ್ಯ. ನೀವು ಯಾವ ಸಮಯಕ್ಕೆ ಎಚ್ಚರಗೊಳ್ಳಲು ಬಯಸುತ್ತೀರಿ ಮತ್ತು ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗಲು ಬಯಸುತ್ತೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ಮಲಗುವ ಸಮಯವನ್ನು ಹೊಂದಿಸಿ. ರಾತ್ರಿ ವೇಳೆ ಮೊಬೈಲ್ ದೂರವಿಡಿ. ಮಲಗುವ ಮುನ್ನ ಹೆಚ್ಚು ಹೊತ್ತು ಮೊಬೈಲ್ ಅಥವಾ ಟಿವಿ ನೋಡುವ ಅಭ್ಯಾಸವಿದ್ದರೆ ತಕ್ಷಣ ಬದಲಾಯಿಸಿ, ಏಕೆಂದರೆ ಇದು ನಮ್ಮ ನಿದ್ದೆಗೆ ಭಂಗ ತರುತ್ತದೆ ಮತ್ತು ಮುಂಜಾನೆ ಬೇಗ ಏಳುವುದಿಲ್ಲ. 3. ಕೊಠಡಿ ತಾಪಮಾನ. ನೀವು AC ಕೊಠಡಿಯಲ್ಲಿ ಮಲಗುವ ಅಭ್ಯಾಸವನ್ನು ಹೊಂದಿದ್ದರೆ ಕೋಣೆಯ ಉಷ್ಣಾಂಶವನ್ನು ಕಾಪಾಡಿಕೊಳ್ಳುವುದು ಹೆಚ್ಚು ಮುಖ್ಯವಾಗಿದೆ. ಈ ಸಂದರ್ಭದಲ್ಲಿ ಮಲಗುವ ಕೋಣೆಯ ಉಷ್ಣತೆಯು ಸುಮಾರು 20 ರಿಂದ 22 ಡಿಗ್ರಿಗಳಾಗಿರಬೇಕು. 4. ರಾತ್ರಿಯಲ್ಲಿ ಚಹಾ ಕಾಫಿ ತಪ್ಪಿಸಿ. ರಾತ್ರಿ ಊಟ ನಂತರವೂ ಚಹಾ ಅಥವಾ ಕಾಫಿ ಕುಡಿಯಲು ಅನೇಕರು ಇಷ್ಟಪಡುತ್ತಾರೆ. ಚೆನ್ನಾಗಿ ನಿದ್ದೆ ಮಾಡಲು ಮತ್ತು ಬೆಳಿಗ್ಗೆ ಬೇಗನೆ ಏಳಲು ಬಯಸಿದ್ದರೆ ರಾತ್ರಿಯಲ್ಲಿ ಚಹಾ ಅಥವಾ ಕಾಫಿ ಕುಡಿಯುವುದನ್ನು ನಿಲ್ಲಿಸಿ. 5. ಅಲಾರಾಂಗಳನ್ನು ತಪ್ಪಿಸಿ. ಅನೇಕ ಜನರು ಬೆಳಿಗ್ಗೆ ಬೇಗನೆ ಏಳಲು ಅಲಾರಾಂಗಳನ್ನು ಹೊಂದಿಸುತ್ತಾರೆ, ಆದರೆ ಬೆಳಿಗ್ಗೆ ಅಲಾರಾಂ ಹೊಡೆದಾಗ ಅದನ್ನು ಆಫ್ ಮಾಡಿ ಮತ್ತೆ ಮಲಗುತ್ತಾರೆ. ಆದ್ದರಿಂದ ಇದು ಬೇಡ. ರಾತ್ರಿಯಲ್ಲಿ ಲಘು ಆಹಾರವನ್ನು ಸೇವಿಸಿ. ರಾತ್ರಿಯಲ್ಲಿ ಹೆಚ್ಚಾದ ಆಹಾರವನ್ನು ಸೇವಿಸಬೇಡಿ. ಬದಲಿಗೆ ಕಿಚಡಿ ಮತ್ತು ಅಂತಹುದೇ ಲಘು ಊಟವನ್ನು ಸೇವಿಸಿ. ಲಘು ಭೋಜನವು ಹೊಟ್ಟೆಯನ್ನು ಹಗುರವಾಗಿರಿಸುತ್ತದೆ, ಆದರೆ ಬೆಳಿಗ್ಗೆ ಏಳಲು ಯಾವುದೇ ತೊಂದರೆ ಇಲ್ಲವಾಗುತ್ತದೆ.